ಎಸ್ ಡಾಕ್ಟರ್, ಹಾಗಾದ್ರೆ ಈ ಲೈಂಗಿಕಾಸಕ್ತಿ ಕುಗ್ಗೋದು ಅಂತ ಯಾರಾದ್ರೂ ಪೇಷಂಟ್ ನಿಮ್ಮ ಹತ್ರ ಬಂದಾಗ ಅವರಿಗೆ ಫಸ್ಟ್ ಟೆಸ್ಟ್ ಯಾವ್ದು? ಫಸ್ಟ್ ಟೆಸ್ಟ್ ಅಂತಂದ್ರೆ ಜನರಲ್ ಎಕ್ಸಾಮಿನೇಷನ್ ಮಾಡಿ ಒಂದು ಬ್ಲಡ್ ರೂಟೀನ್ ಒಂದು ಯೂರಿನ್ ರೂಟೀನ್ ಮಾಡ್ಬಿಡ್ತೀವಿ. ಅಂದ್ರೆ ಒಂದು ಜನರಲ್ ಎಕ್ಸಾಮಿನೇಷನ್ ಅಲ್ಲಿ ಬಿ ಪಿ ರೂಲ್ ಔಟ್ ಮಾಡ್ಬಿಡ್ತೀವಿ. ಅದು ಸುಲಭ, ದುಡ್ಡಿಲ್ಲ, ಕಾಸಿಲ್ಲ, ಖರ್ಚಿಲ್ಲ, ಒಂದು ಬಿ ಪಿ ಅಪ್ರಡಸ್ ಕಟ್ಟೋದು ನೋಡೋದು. ನೋಡಿದ ತಕ್ಷಣ ಬಿ ಪಿ ರೂಲ್ ಔಟ್ ಮಾಡ್ಕೊಂಡ್ಬಿಡ್ತೀವಿ. ಇನ್ನು ಎರಡನೇದು ವೆಯ್ಟು ಹೈಟು ಚೆಕ್ ಮಾಡ್ಬಿಟ್ಟು ಬಾಡಿ ಮಾಸ್ ಇಂಡೆಕ್ಸ್ ನೋಡ್ಬಿಡ್ತೀವಿ. ತುಂಬಾ ಏನಾದ್ರು ದಪ್ಪ ಬಿಡಿದಾರ ಅಥವಾ ತುಂಬಾ ತೆಳುವಾದ್ರೂ ಕಷ್ಟ. ಈಗ ತುಂಬಾ ಈ ಬರೀ 40-42 kg ಇರ್ತಾರಲ್ಲ ಅವ್ರಿಗೂ ಲೈಂಗಿಕ ಆಸಕ್ತಿ ಇರಲ್ಲ. ಯಾಕೆಂದ್ರೆ ಒಂಥರ ಹೇಳ್ತಾರಲ್ಲ, ಉಫ್ ಅಂದ್ರೆ ಬಿದೋಗಂಗಿದಿರ್ತಾನೆ, ಏನ್ ಒಳ್ಳೆ TB ಪೇಷಂಟ್ ಇದ್ದಂಗಿದ್ಯಾ, ಏನ್ ಕ್ಯಾನ್ಸರ್ ಆಗಿದ್ಯಾ ಅಂತ ಕೇಳಿ. ಸೊ ಬಾಡಿ ಮಾಸ್ ಇಂಡೆಕ್ಸ್ ನೋಡ್ಕೊಳ್ತೀವಿ. ಐಡಿಯಲ್ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ 20-25 ಇರಬೇಕು. ಅವರ ಎತ್ತರಕ್ಕೆ ತಕ್ಕಂತ ತೂಕ ಇರಬೇಕು. ಸೊ ಫಿಸಿಕಲ್ ಎಕ್ಸಾಮಿನೇಷನ್ ನಲ್ಲಿ ನಾವು BP, ಈ ಬಾಡಿ ಮಾಸ್ ಇಂಡೆಕ್ಸ್ ಪ್ಲಸ್ ಎಕ್ಸ್ಟರ್ನಲ್ ಜೆನೆಟಲ್ ಎಕ್ಸಾಮಿನೇಷನ್, ಹೊರ ಮತ್ತು ಒಳ ಜನನೇಂದ್ರಿಯಗಳ ಪರೀಕ್ಷೆಗಳು, ಇವುಗಳಲ್ಲಿ ನಮ್ಗೆ ಒಂದು 90% ಅಲ್ಲೇ ಗೊತ್ತಾಗ್ಬಿಡುತ್ತೆ, ಕಾರಣ ಗೊತ್ತಾಗುತ್ತೆ. ಅದರಲ್ಲೇನೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಅದಕ್ಕೆ ಇನ್ನೇನು ಹೆಚ್ಚಿಗೆ ಪರೀಕ್ಷೆಗಳು ಬೇಕಾಗಲ್ಲ. ನೆಕ್ಸ್ಟ್ ಲೆವೆಲ್ ಆಫ್ ಎಕ್ಸಾಮಿನೇಷನ್ ಅಂದ್ರೆ ಒಂದು ಪ್ರಿಲಿಮಿನರಿ ಟೆಸ್ಟ್ಗಳು, ಬೇಸಿಕ್ ಟೆಸ್ಟ್ ಅಂತೀವಿ. ಬಂದರೆಲ್ರಿಗೂ ಮಾಡ್ತೀವಿ. ಇದು ಒಂದು ಬ್ಲಡ್ ಒಂದು ಯೂರಿನ್ ರೂಟೀನ್ ಅಂತ. ಏಕೆಂದ್ರೆ ಕಾಯಿಲೆಗಳನ್ನ ರೂಲ್ ಔಟ್ ಮಾಡೋದಕ್ಕೆ. ಈಗ ಬ್ಲಡ್ ಟೆಸ್ಟ್ ನಲ್ಲಿ ನಮ್ಗೆ ಅನಿಮಿಯಾ ಇದ್ರೂ ಗೊತ್ತಾಗೋಗ್ಬಿಡ್ತದೆ. ಅನಿಮಿಯಾ ಇದ್ರೂ ಒಂದೊಂದ್ಸರಿ ಲಾಸ್ ಆಫ್ ಲಿಬಿಡ್ ಆಗುತ್ತೆ. ಜೊತೆಗೆ ಏನಾದ್ರೂ ಪ್ಲಾಟ್ಲೆಟ್ ಕೌಂಟ್ ತುಂಬಾ ಕಮ್ಮಿ ಆಗ್ಬಿಟ್ಟಿದ್ರು, ಏನಾದ್ರೂ ಡೆಂಗು ಜ್ವರನ ಇನ್ನೇನಾದ್ರೂ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಜೊತೆಗೆ ಶುಗರ್ ಮೋಸ್ಟ್ ಇಂಪಾರ್ಟೆಂಟ್. ರ್ಯಾಂಡಮ್ ಬ್ಲಡ್ ಶುಗರ್ ಮಾಡ್ಬಿಟ್ರೆ ಏನಾದ್ರು ಡಯಾಬಿಟಿಸ್ ಇದೆಯಾ ಮೇನ್ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಡಾಕ್ಟರ್, ಹಾಗಾದ್ರೆ ಈಗ ಒಬ್ಬ ಪೇಷಂಟ್ಗೆ ಶುಗರ್ ಇದೆ ಮತ್ತೆ BP ಇದೆ, ತುಂಬಾ ಏನ್ ಎಕ್ಸ್ಟ್ರೀಮ್ ಹೋಗಿಲ್ಲ ಇದೆ ಅಂತ ಅನ್ಸುತ್ತೆ. ಈಗ ನೀವು ಅವ್ರಿಗೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ರಪ್ಪ ಅಂತ ಹೇಳಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಮೆಷರ್ಸ್ ಹೇಳ್ತೀರಾ. ಶುಗರ್ ಹೆಂಗ್ ಕಡಿಮೆ ಮಾಡ್ಕೋಬೇಕು, BP ಹೆಂಗ್ ಕಡಿಮೆ ಮಾಡ್ಕೋತಾರ ಅವರು ಅಂತ ಅನ್ಕೊಳ್ಳೋಣ. ಅವಾಗ ಅವ್ರಿಗೆ ಈ ಲಾಸ್ ಆಫ್ ಲಿಬಿಡ್ ಒಂದಿದೆ, ಅವ್ರಿಗೆ ರಿಕವರ್ ಆಗ್ತಾರ? ಆತರ ರಿಕವರಿ ಆಗ ಸಾಧ್ಯತೆ ಇಲ್ಲ. ಆಲ್ರೆಡಿ ಡ್ಯಾಮೇಜ್ ಆಗಿರುತ್ತೆ. ಫರ್ದರ್ ಡ್ಯಾಮೇಜ್ ಅನ್ನು ತಪ್ಪಿಸ್ಬೋದು. ಏನು ಡ್ಯಾಮೇಜ್ ಆಗಿರ್ತದೆ, ಈಗ BP ಇಂದನೇ ಆಗ್ಲಿ, ಶುಗರ್ ಇಂದನೇ ಆಗ್ಲಿ, ರಕ್ತನಳಿಕೆಗಳು ಏನು ಡ್ಯಾಮೇಜ್ ಆಗೋಗಿರ್ತದೆ, ಆ ಡ್ಯಾಮೇಜ್ ಆಗಿರೋದು ಆಗೋಯ್ತು. ಒಂಥರ ಕರಣಿನ ಹೊಡೆದಂಗೆ, ಒಂದು ಕಲ್ಲು ಹೊಡೆದು ಒಂದು ಕರಣಿ ಹೊಡೆದಂಗೆ ಆಗ್ಲೇ ಗ್ಲಾಸ್ ಒಂಚೂರು ಹೊಡೆದಿರ್ತದೆ. ಫರ್ದರ್ ಕಲ್ಲುಗಳು ಹೊಡಿಬೇಡಿ ಅಂದ್ರೆ ಇನ್ನೂ ಹೆಚ್ಚಿನ ಚೂರ್ ಮಾಡಬೇಡಿ ಅಂತಂದ್ರೆ, ಈಗ ಆಗಿರೋ ಹಾನಿ ಸಾಕು, ಮುಂದಕ್ಕೆ ಮಾಡಬೇಡಿ ಅಂತ ಅದಕ್ಕೋಸ್ಕರ ನಾವು ಕೊಡೋದು. ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತಹ ವಿಚಾರವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ.